ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ನಾವು ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ರಾಮ ಬಿರಹ ಸಾಗರ ಮಹ ಭರತ ಮಗನ ಮನಹೋತ್ ಬಿಪ್ರ ರೂಪ ಧರಿ ಪವನ ಸುತ ಆಯಿ ಗಯವು ಜನು ಪೋತ್ बैठे देखी कुसासन जटा मुकुट कृसगात राम राम रघुपति जपत स्रवत नयन जल जात देखत हनुमान अति हर्षवु पुलक गात लोचन बल बरशवु मन मह बहुत भाति सुख मानी बोलेवु श्रवण सुधा सम बानी जासु बिरह सोचहु दिन राति रटहु निरंतर गुणगन पाती रघुकुल तिलक सुजन सुखदाता आयव कुशल देव मुनि त्राता रिपु रन जीति सुजस सुर गावत सीता सहित अनुज प्रभु आवत सुनत बचन बिसरे सब दुखा तृषावंत जिमि पाई पीयूषा को तुम्ह तात कहाँ ते आये मोहि परम प्रिय बचन सुनाये ಮಾರುತ ಸುತ ಮೈ ಕಪಿ ಹನುಮಾನ ನಾಮು ಮೋರ ಸುನು ಕೃಪಾ ನಿಧಾನ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಬರೋದಕ್ಕಿನ್ನು 1 ದಿವಸ ಇದೆ ಅನ್ನೋದು ಭರತನಿಗೆ ಗೊತ್ತಾಗ್ತಾ ಇದೆ. ಆಗ ಅವನಿಗೆ ತುಂಬ ಸಂತೋಷನೂ ಆಗ್ತಾ ಇದೆ ಮತ್ತು ಮನಸ್ಸಲ್ಲಿ ಯೋಚನೆಗಳು ಶುರುವಾಗ್ತಾ ಇದೆ. ಯಾಕೆ ಇನ್ನೂ ಬರಲಿಲ್ವಲ್ಲ ನನ್ನ ಸ್ವಾಮಿ ನನ್ನನ್ನು ನೋಡೋದಕ್ಕೆ ಅಂತಂದ್ಬಿಟ್ಟು. ಅಂದರೆ ನಾನು ಕಪಟಿ, ನಾನು ತುಂಬ ಕೆಟ್ಟವನು, ಅದಕ್ಕೋಸ್ಕರನೇ ನನ್ನನ್ನು ನೋಡೋಕ್ಕೆ ಬಂದಿಲ್ಲ. ಆದರೆ ಲಕ್ಷ್ಮಣ ಎಷ್ಟು ಪುಣ್ಯವಂತ, ಅವನು ಭಗವಂತನ ಜೊತೆಯಲ್ಲೇ ಇದ್ದಾನೆ. ಇನ್ನೇನಾದರೂ ಅವನು ಬಂದಿಲ್ಲ ಅಂತಂದ್ರೂ ನನ್ನ ಪ್ರಾಣ ಏನಾದರೂ ಇನ್ನೂ ಇದೆ ಅಂತಂದರೆ ನನಗಿಂತ ನೀಚರು ಬೇರೆ ಯಾರೂ ಇಲ್ಲ. ಅಂದರೆ 1 ದಿವಸದ ಗಡುವಿದೆ. ಆ ಗಡುವು ಮುಗಿದ ಮೇಲೂ ಕೂಡ ನಾನೇನಾದರೂ ಬದುಕಿ ಉಳಿದಿದ್ರೆ ನನ್ನಂಥ ನೀಚರು ಬೇರೆ ಯಾರೂ ಇಲ್ಲ ಅಂತೆಲ್ಲ ಅಂದ್ಕೊಳ್ತಾ ಇದ್ದಾನೆ. ಶ್ರೀರಾಮನ ವಿರಹ ಸಾಗರದಲ್ಲಿ ಭರತನ ಮನಸ್ಸು ಮುಳುಗೋಗ್ತಾ ಇದೆ. ಅದೇ ಸಮಯಕ್ಕೆ ಸರಿಯಾಗಿ ಹನುಮಂತ ಏನು ಮಾಡ್ದ, ಬ್ರಾಹ್ಮಣ ವೇಷವನ್ನು ತಗೊಂಡು ಮುಳುಗುತ್ತಾ ಇರೋನನ್ನು ಉಳಿಸೋದಕ್ಕೆ ಬಂದ ದೋಣಿಯ ಹಾಗೆ ಅವನು ಬಂದಿದ್ದಾನೆ. ಅಂದರೆ ಈಗ ಯಾರೋ ಒಬ್ಬ ನೀರಿನಲ್ಲಿ ಮುಳುಗ್ತಾ ಇದ್ದಾನೆ ಅಂದಾಗ ಅಲ್ಲಿ ಯಾವುದಾದ್ರೂ ಒಂದು ದೋಣಿ ಸಿಕ್ಬಿಟ್ರೆ ಅವನಿಗೆ ಯಾವ ರೀತಿ ಇರುತ್ತೆ, ಆ ರೀತಿ ಇಲ್ಲಿ ಭರತ ಮುಳುಗಿ ಹೋಗ್ತಾ ಇದ್ದಾನೆ. ಈಗ ಉಳಿಸೋದಕ್ಕೆ ಅಂತ ಹನುಮಂತ ದೋಣಿಯ ಹಾಗಿಲ್ಲಿಗೆ ಬಂದಿದ್ದಾನೆ. ದುರ್ಬಲ ಶರೀರ ಮತ್ತು ಜಟಾ ಮುಕುಟಧಾರಿಯಾಗಿ ನಿರಂತರ ರಾಮ ರಾಮ ಅಂತ ಜಪ ಮಾಡ್ತಾ ಅವನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳನ್ನು ಸುರಿಸ್ತಾ, ಕುಶಗಳ ಆಸನ ಇರುತ್ತಲ್ಲ, ಅಂದರೆ ದರ್ಬೆ ಹುಲ್ಲು ಅದೆಲ್ಲ ಹಾಕಿರುವಂತಹ ಆಸನದಲ್ಲಿ ಕೂತಿರುವಂತಹ ಭರತನನ್ನು ಹನುಮಂತ ನೋಡ್ತಾನೆ. ಭರತನನ್ನು ನೋಡಿದ ತಕ್ಷಣ ಆಂಜನೇಯ ಆನಂದ ತುಂದಿಲನಾಗ್ತಾನೆ. ಅವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅವನ ಶರೀರವೆಲ್ಲ ಪುಳಕಿತವಾಗುತ್ತೆ, ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿ ಬರುತ್ತೆ, ಮನಸ್ಸಲ್ಲಿ ಅನೇಕ ರೀತಿಯ ಸುಖವನ್ನು ಅವನು ಅನುಭವಿಸ್ತಾ ಅವನೇನು ಮಾಡ್ತಾನೆ, ಕೇಳೋದಕ್ಕೆ ತುಂಬ ಹಿಂಪಾಗಿರಬೇಕು, ಶ್ರವಣ ಸುಧಾ ಸಮವಾದಂಥ ಮಾತುಗಳನ್ನು ಆಡ್ತಾನೆ. ಅಂದ್ರೇನು, ಕಿವಿಗಳಿಗೆ ಹಿಂಪು ತಂಪನ್ನು ಕೊಡುವಂಥ ಮಾತುಗಳನ್ನು ಆಡ್ತಾನೆ ಅಂತ. ಈಗ ಭರತನಿಗೆ ಹಿಂಪು ತಂಪು ಕೊಡುವಂಥ ಮಾತು ಅಂತಂದರೆ ಯಾವುದು? ರಾಮನ ಬಗ್ಗೆ ಮಾತಾಡಬೇಕು ಅವನು, ಅವಾಗ ಅದು ಅವನಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಕಿವಿಗಳಿಗೆ ಹಿಂಪು ತಂಪು ಕೊಡುವಂಥದ್ದು ಮಾತು ಯಾವುದು? ಬೇರೆಯವರ ವಿಚಾರಗಳು, ಸೀರಿಯಲ್ ವಿಚಾರಗಳು, ಅಂತೆ ಕಂತೆ ಅಂತ ಹೇಳ್ತೀವಲ್ಲ, ಅಂಥ ವಿಚಾರಗಳು ನಮಗೆ ತುಂಬ ಇಷ್ಟ ಆಗೋದು ಅಲ್ವಾ? ಇಲ್ಲ, ರಾಮಚರಿತ ಮಾನಸವನ್ನು ಇಲ್ಲಿವರೆಗೂ ನಾವು ಕೇಳಿದ್ದೀವಿ ಅಂತಂದಾಗ ನಮಗೂ ಕೂಡ ಭಗವಂತನ ವಿಚಾರನೇ ನಮಗಿಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ? ಇಷ್ಟು ದಿವಸ ಕೇಳಿದ್ದೀವಿ ಅಂತಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಆದರೂ ಆ ಭಗವಂತನಲ್ಲಿ ಆಸಕ್ತಿ ಅನ್ನೋದು ಬಂದಿರುತ್ತೆ. ಅವನ ವಿಚಾರನೇ ಕೇಳಬೇಕು ಅನ್ನುವಂಥ ಮನಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈಗ ಹನುಮಂತ ಹೇಳ್ತಾನೆ, ಶ್ರೀರಾಮಚಂದ್ರನ ವಿಯೋಗದಿಂದ ನೀವು ಹಗಲು ഇരുಳು ಚಿಂತಾಕ್ರಾಂತರಾಗಿದ್ದೀರಾ. ಅವನ ಮಹೋನ್ನತವಾದಂತಹ ಗುಣಗಳನ್ನೇ ನೀವು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತೀರಾ. ಆ ಮಹಾನುಭಾವ ಭಕ್ತರಿಗೆ ಸುಖಪ್ರದನು, ಸುಖ ಕೊಡುವಂಥವನು, ಭಕ್ತರಿಗೆ ದೇವತೆಗಳ ರಕ್ಷಕನೂ ಆದಂತಹ ಶ್ರೀ ರಘುವಂಶ ಶಿರೋಮಣಿ, ಅದು ಕ್ಷೇಮವಾಗಿ ಅವನು ಈ ಕಡೆ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈ ಶಬ್ದ ಕೇಳಬೇಕು ಅಂತ ಭರತ ಎಷ್ಟು ಕಾತರದಿಂದ ಕಾಯ್ತಾ ಇದ್ದ.
ಈಗ ಹನುಮಂತ ವಿಚಾರ ಹೇಳ್ತಾ ಇದ್ದಾನೆ, ಏನು ಆ ರಘುವಂಶ ಶಿರೋಮಣಿ ಬರ್ತಾ ಇದ್ದಾನೆ ಕ್ಷೇಮವಾಗಿ, ಯುದ್ಧದಲ್ಲಿ ಶತ್ರುಗಳನ್ನು ಸಂಹಾರ ಮಾಡಿ ಸೀತಾ ಲಕ್ಷ್ಮಣ ಸಮೇತನಾಗಿ ಆ ಪ್ರಭು ನಗರಕ್ಕೆ ಆಗಮನಿಸ್ತಾ ಇದ್ದಾನೆ, ಅವನ ಪವಿತ್ರ ಕೀರ್ತಿಯನ್ನ ದೇವತೆಗಳು ಕೊಂಡಾಡ್ತಾ ಇದ್ದಾರೆ ಅಂತನ್ಬಿಟ್ಟು ಹೇಳ್ತಾನೆ. ಈ ಮಾತಿನ ಕೇಳಿದ ತಕ್ಷಣ ಬಾಯಾರಿದವನಿಗೆ ಅಮೃತಪಾನ ಮಾಡಿ ನೀರಡಿಕೆಯ ನೋವನ್ನು ಮರೆಸೋ ಹಾಗೆ. ಅಂದರೆ ನೋಡಿ, ಇಲ್ಲಿ ಬಾಯಾರಿದವನಿಗೆ ಸಾಮಾನ್ಯ ನೀರು ಸಿಕ್ಕಿದ್ರೇ ಅವನಿಗೆ ಎಷ್ಟು ಖುಷಿ ಆಗುತ್ತೆ, ಅದರ ಬದಲು ಅಮೃತನೇ ಕೊಟ್ಬಿಟ್ರೆ ಅವನಿಗೆ ಯಾವ ರೀತಿಯ ಒಂದು ತೃಪ್ತಿ ಸಿಗಬಹುದು. ಆ ರೀತಿ ಬಾಯಾರಿಕೆ ಆದವನಿಗೆ ಅಮೃತಪಾನವನ್ನು ಮಾಡಿ ನೀರಡಿಕೆಯ ನೋವನ್ನು ಮರಿತಾನಲ್ಲ ಅವನು, ಆ ರೀತಿ ಭರತ ತನ್ನ ಎಲ್ಲ ದುಃಖಗಳನ್ನು ಮರೆತು ಈ ರೀತಿ ಹೇಳ್ತಾನೆ. ಒಂದೇ ಒಂದು ಸೆಕೆಂಡು ರಾಮ ಬರ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಕೇಳಿದ ತಕ್ಷಣ ಅವನು ಇಷ್ಟು ವರ್ಷ ಏನೆಲ್ಲ ದುಃಖಗಳನ್ನು ಪಟ್ನೋ ಅದೆಲ್ಲನೂ ಕ್ಷಣದಲ್ಲೇ ಮರ್ತು ಹೋಯ್ತು ಅವನಿಗೆ. ಅವನು ಈ ರೀತಿ ಹೇಳ್ತಾನೆ, ಓ ಮಹಾತ್ಮ, ನೀವ್ಯಾರು, ಎಲ್ಲಿಂದ ದಯಮಾಡಿಸಿದ್ದೀರಾ? ಅಮೃತ ಪ್ರಾಯವಾದಂಥ ಅಂದರೆ ಅಮೃತ ಸಮಾನವಾದಂತಹ ಈ ವಚನಗಳನ್ನು ನನಗೆ ಹೇಳಿದ್ರಲ್ಲ, ನೀವ್ಯಾರು ಏನು ಅಂತಂದ್ಬಿಟ್ಟು ಆಶ್ಚರ್ಯದಿಂದ ಕೇಳ್ತಾನೆ. ಆಗ ಮಾರುತಿ ಉತ್ತರವನ್ನು ಕೊಡ್ತಾನೆ, ಏನು? ಓ ಕೃಪಾನಿಧೆ, ನಾನು ಪವನನಂದನ ಅಂದರೆ ಪವನನ ಮಗ, ನಾನು ಜಾತಿಯಲ್ಲಿ ನಾನು ವಾನರ, ನನ್ನ ಹೆಸರು ಹನುಮಂತ ಅಂತನ್ಬಿಟ್ಟು ದೀನಬಂಧುವಾದಂತಹ ಶ್ರೀರಾಮನಿಗೆ ನಾನು ದಾಸ ಅಂತನ್ಬಿಟ್ಟು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ನೋಡಿದ್ರ, ಈಗ ರಾಮ ಯಾಕೆ ಇಲ್ಲಿ ಕಳಿಸ್ತಾ ಅನ್ನೋದು ಗೊತ್ತಾಯ್ತಾ? ಒಂದು ದಿನದ ಗಡುವಿದೆ ಅಷ್ಟೇ, ಅಷ್ಟರೊಳಗಡೆ ಅವನು ಏನು ಬೇಕಾದರೂ ಡಿಸಿಷನ್ ತೊಗೊಳ್ಬೋದು ಭರತ. ಅದಕ್ಕೆ ಮೊದಲು ಹನುಮಂತ ನೀನು ಹೋಗಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅವನ ಕ್ಷೇಮ ಸಮಾಚಾರವನ್ನು ಕೂಡ ನೀನು ಕೇಳ್ಕೊಂಡು ಬಾ ಅಂತ ಹೇಳ್ತಾನಲ್ಲ. ಅದಕ್ಕೆ ಮೊದಲು ಬಂದಿದ್ದ ತಕ್ಷಣ ರಾಮ ಕ್ಷೇಮವಾಗಿದ್ದಾನೆ, ಅವನು ಇನ್ನೇನು ಬರ್ತಾ ಇದ್ದಾನೆ ಅನ್ನುವಂಥ ವಿಚಾರ ಹೇಳಿದಾಗ, ನೀನು ಯಾರು ಏನು ಅಂತ ಕೇಳಿದಾಗ ನಾನು ರಾಮನ ದಾಸ ಅಂತ ಹನುಮಂತ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.